60ನೇ ವರ್ಷದ ಹುಟ್ಟು ಹಬ್ಬವನ್ನ ಇಲ್ಲಿ ಆಯೋಜನೆ ಮಾಡಿದಿರಿ. ಆಯೋಜನೆ ಮಾಡುತ್ತ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದೆ, ಯಾವುದೇ ಕಾರಣಕ್ಕೂ ನನ್ನ ಹುಟ್ಟಿದ ಹಬ್ಬವನ್ನ ಈ ಸಾರಿ ಆಚರಣೆ ಮಾಡಬಾರ್ದು ನೀವು ಯಾರು ಕೂಡ. ಕಾರಣ ಏನು ಅಂದ್ರೆ, ನನ್ನನ್ನ MLA ಮಾಡಿದಂತ ಜನ ನನ್ನ ತಾಲೂಕಿನ ಅಭಿವೃದ್ಧಿ ಆ ನಂಬಿಕೆ ಉಳಿಸ್ಕೊಳ್ಳೋದು ಒಂದಾದ್ರೆ, ಇನ್ನೊಂದು ಒಂದೊಂದು ಎಲೆಕ್ಷನ್ ಬರ್ತಾ ಇದೆ. ಆ ಎಲೆಕ್ಷನ್ಗಳಲ್ಲಿ ನನ್ನ ನಂಬಿದವರಿಗೆ ಮತ್ತೆ ನನ್ನ ಜೊತೆ ಇರೋರಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು. ಎಲೆಕ್ಷನ್ ಇರೋದ್ರಿಂದ ಈ ಬರ್ತ್ಡೇ ಕಾರ್ಯಕ್ರಮ ಬೇಡ ಅಂತೇಳಿ ನಾನು ನನ್ನ ಅಭಿಮಾನಿಗಳಿಗೆ, ನನ್ನ ಪಕ್ಷದ ಮುಖಂಡರಿಗೆ ನಾನು ಹೇಳಿದ್ದೆ. ಅದಾದ ಮೇಲೆ ನನ್ನ ಕೇಳಿದೆ, ಅವರೇ ಎಲ್ಲರೂ ಕೂಡ MLA ಅವ್ರನ್ನ ಮಾತಾಡಿಸದೆ ನಾವು ಬರ್ತ್ಡೇ ಮಾಡಬೇಕು, ಅವ್ರ ಕಡೆಯಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಅವ್ರ ಮೇಲೆ ಯಾವುದೇ ಹೊರೆಯನ್ನ ಹಾಕದೆ ನಾವೇ ಮಾಡಬೇಕು ಅಂತ ಹೇಳಿ ತಗೊಂಡಂತ ತೀರ್ಮಾನ ಇದು ಈ ಬರ್ತ್ಡೇ ಕಾರ್ಯಕ್ರಮ. ಇದ್ರಲ್ಲಿ ನಂದೇನು ಪಾತ್ರನೇ ಇಲ್ಲ. ಇವತ್ತೇನು ನಿಮ್ಮನ್ನ ಇಷ್ಟು ಜನನ ನಮ್ಮ ತಾಲೂಕಿನ ತಾಯಂದಿರನ್ನ, ನನ್ನ ಅಭಿಮಾನಿಗಳನ್ನ ಇಲ್ಲಿ ಸೇರಿಸಿದ್ದಾರೆ. ಈ ಒಂದು ತೀರ್ಮಾನ ನಂದಲ್ಲ, ನನ್ನ ಬರ್ತ್ಡೇ ಮಾಡ್ಕೋಬೇಕು ಅಂತೇಳಿ ನಾನು ಖುಷಿ ಪಟ್ಟು ನಾನು ಮಾಡಿಸ್ಕೊತಾ ಇರೋದಲ್ಲ. ಇದೆಲ್ಲ ನನ್ನ ಮುಖಂಡರು, ಅಭಿಮಾನಿಗಳು ತಗೊಂಡಂತ ತೀರ್ಮಾನ ನಾನು ಒಪ್ಕೊಂಡು ಇವತ್ತು ಈ ವೇದಿಕೆಯಲ್ಲಿ ಬಂದು ನಿಮ್ ಮುಂದೆ ನನ್ನ ಬರ್ತ್ಡೇ ಸಂಭ್ರಮವನ್ನ ನಿಮ್ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಒಂದಾದ್ರೆ ಇನ್ನೊಂದು, ನನ್ನನ್ನ ಒಂದು ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂತ ನಿಮ್ಮ ನಂಜೇಗೌಡರನ್ನ ಇಷ್ಟೊಂದು ದೊಡ್ಡ ಮನುಷ್ಯನಾಗಿ ಮಾಡಿದ ಯಾರು? ಇಷ್ಟು ಎತ್ತರಕ್ಕೆ ನನ್ನ ಬೆಳೆಸಿದಂತವ್ರು ಯಾರು? ಇಷ್ಟೊಂದು ಅವಕಾಶ ಕೊಟ್ಟಂತವ್ರು ಯಾರು? ನೀವು, ನನ್ನ ತಾಲೂಕಿನ ಜನ. ಅದನ್ನು ಕೂಡ ಒಂದ್ಸಲ ನೆನಪು ಮಾಡ್ಕೊಳ್ಳೇಬೇಕಾಗ್ತದೆ. ನಾನು 82, 83ರಲ್ಲಿ ಹೈಸ್ಕೂಲಿಂದ ಮನೆಗೆ ವಾಪಸ್ ಬಂದ ಮೇಲೆ, ನನಗೆ 84ರಲ್ಲಿ ನನಗೆ ಮದುವೆ ಆದ್ಮೇಲೆ, ಮದುವೆ 84ರಲ್ಲಿ ಮದುವೆ ಆದ್ರೆ 86ರಲ್ಲಿ ಮಂಡಲ್ ಪಂಚಾಯತಿ ಎಲೆಕ್ಷನ್ ಬರ್ತದೆ. ಮಂಡಲ್ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಆಗಿನ ನಮ್ಮ ತಾಲೂಕಿನ ನಾಯಕರು ಆದ ನಾಗರಾಜ್ ಸಾಹೇಬರು, ಅವ್ರು ಇನ್ನೂ ಆರೋಗ್ಯವಾಗಿದ್ದಾರೆ, ಇನ್ನೂ ಗಟ್ಟಿಗೆ ಇದ್ದಾರೆ, ಇನ್ನೂ ಇರಬೇಕಾಗ್ತದೆ. ಅವರಿಂದ ಹಿಡಿದು ಉಡಿಸಿಕೋಟೆ ಕೃಷ್ಣೇಗೌಡರಿಂದ ಹಿಡಿದು, ಯಳುಗುಳಿ ರಾಜಣ್ಣರಿಂದ ಹಿಡಿದು, ಮತ್ತೆ ವೆಂಕಟೇಶ್ ಗೌಡರಿಂದ ಹಿಡಿದು ಇವರೆಲ್ಲರೂ ಕೂಡ ನನ್ನನ್ನ ಮಂಡಲ ಪಂಚಾಯತಿ ಅಭ್ಯರ್ಥಿಯಾಗಿ ಮಾಡೋದಕ್ಕೆ ನನ್ನ ಶ್ರೀಮತಿಯವ್ರನ್ನ, ಅವತ್ತು ನಮ್ಮ ಹಳ್ಳಿಯಲ್ಲಿ ಮಹಿಳಾ ರಿಸರ್ವೇಶನ್ ಬಂದಂತ ಸಂದರ್ಭದಲ್ಲಿ ನಂಜೇಗೌಡರು ತುಂಬಾ ಆಕ್ಟಿವ್ ಆಗಿರ್ತಾರೆ, ನಂಜೇಗೌಡರಿಗೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಅಂತೇಳಿ 86ರಲ್ಲಿ ಮಹಿಳಾ ರಿಸರ್ವೇಶನ್ ಅಲ್ಲಿ ನನ್ನ ಶ್ರೀಮತಿಯವರಿಗೆ ಕೈ ಸಿಂಬಲ್ ಕೊಟ್ಟು ರಾಜಕೀಯ ಪ್ರವೇಶ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಂಡಲ ಪಂಚಾಯತಿ ಮೆಂಬರ್ ಆಗಿ ರಾಜಕೀಯ ಪ್ರವೇಶ ಆದ್ಮೇಲೆ ಇವರ ಆಶೀರ್ವಾದದಿಂದ ಮತ್ತು ಇನ್ನೂ ಒಂದು ತಿಳ್ಕೊಬೇಕಾಗ್ತದೆ. ನಾನು ನಮ್ಮ ಕೊಮರಳ್ಳಿ ಗ್ರಾಮದಲ್ಲಿ 5 ಜನ ಮುಖಂಡರುಗಳಿದ್ರು. ಯಾರು? ನಮ್ಮ SC ಪೈಕಿ ರಂಗಪ್ಪ, SC ಪೈಕಿ ಬೋಡೆಪ್ಪ, ನಾಯಕರ ಪೈಕಿ ಕಿಟ್ಟಪ್ಪ, ಕಾಲೂರು ನಾಗಪ್ಪ, ಒಕ್ಕಲಿಗರ ಪೈಕಿ ಮಂಡಬೈಸಪ್ಪ, ಮತ್ತೆ ಆಚಾರ್ಯ ಪೈಕಿ ಸೀತಾರಾಮಾಚಾರಿ. ಇಷ್ಟು ಜನ ನನಗೊಂದು ಮಾತು ಹೇಳೋರು, ನಿನ್ನ MLA ಮಾಡ್ತೀವೋ ಅನ್ನೋರು. ಯಾವಾಗ 86ರಲ್ಲಿ ಹೆಂಗ್ ಹೇಳ್ತಾ ಇದ್ರು ಅಂದ್ರೆ, ಅವ್ರು ಎಣ್ಣೆ ಹಾಕೋರು, ಎಣ್ಣೆ ಹಾಕೊಂಬಂದ್ ಬಂದು ನಂಜೇಗೌಡ ನಿನ್ನ MLA ಮಾಡ್ತೀವೋ ಅನ್ನೋರು. ಇವ್ರು ಯಾರೋ ಹುಚ್ಚರು ಎಣ್ಣೆ ಹಾಕೊಂಡು ಹೇಳ್ತಾರೆ, ನಾನ್ MLA ಆಗ್ತೀನ, ನನ್ಗ ಅರ್ಹತೆ ಇದೆಯಾ ಅಂತೇಳಿ ನಾನು ಅನ್ಕೊಂತಾ ಇದ್ದೆ. ಅವ್ರು ಕೊಡ್ತಾ ನಾನು ₹1 ನಾನು ಎಲ್ಲಿಂದ ಹೋಗಿ ಬರೋಷ್ಟರಲ್ಲಿ ಕಾಯ್ತಾ ಇರೋರು. ಊರಿಗೆ ಹೋಗಿದ ತಕ್ಷಣ, ಎಲ್ಲೇ ಇರ್ಲಿ ಕಾಣಿಸಿದ ತಕ್ಷಣ ನಂಜೇಗೌಡ ಅನ್ನೋರು ₹1 ಅಷ್ಟೇ ಕೊಡ್ತಾ ಇತ್ತು. ನಾನು ₹1 ತಗೊಂಡು ಹೋಗಿ ಅವಾಗ ಪಾಕೆಟ್ಗೆ ಸಿಗ್ತಾ ಇದ್ವು. ತಗೊಂಡು ಬಂದ್ರ ಅಂದ್ರೆ ಎಲ್ಲಿದೀವೋ ಅನ್ನೋರು, ಇಲ್ಲಿದ್ದೀನಪ್ಪ, ನಿನ್ನ MLA ಮಾಡ್ತೀವಿ, ಆಯ್ತಪ್ಪ ಅಂತ ಇದ್ದೆ. ನೋಡ್ರಿ, ನಾವು ಅವ್ರನ್ನ ಏನ್ ಅನ್ಬೇಕು? ಹುಡುಕರು ಅನ್ಬೇಕಾ, ದೇವ್ರು ಅನ್ಬೇಕಾ? ಅವ್ರ ಬಾಯಿಂದ ಬಂದಂತವ್ದು ಇವತ್ತು ನಾನು MLA ಆಗ್ಬಿಟ್ಟಿದ್ದೀನಿ. ನಾನು ಇವತ್ತು ನಾನು ತಿಳ್ಕೊಳ್ಳೇಬೇಕಾಗ್ತದೆ. ಆಯ್ತು, ರಾಜಕೀಯ ಪ್ರವೇಶ ಆದ್ಮೇಲೆ ತಾಲೂಕಿನ ಜನ ಎಲ್ಲ ಅವಕಾಶ ಮಾಡಿಕೊಟ್ಬಿಟ್ರಿ. ನೀವು ನನ್ನ ತಾಲೂಕಿನ ಜನ ಮಂಡಲ ಪಂಚಾಯತ್ ಆಯ್ತು,
PLD ಬ್ಯಾಂಕ್ ಆಯ್ತು, ತಾಲೂಕ್ ಪಂಚಾಯತ್ ಆಯ್ತು, ಜಿಲ್ಲಾ ಪಂಚಾಯತ್ ಆಯ್ತು, ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಡೈರೆಕ್ಟರ್ ಆಯ್ತು, 2 ಸಾರಿ ಅಧ್ಯಕ್ಷರು ಆಯ್ತು. ಮತ್ತೆ ಇನ್ನೊಂದು ವಿಶೇಷ, 86ರಲ್ಲಿ ರಾಜಕೀಯ ಪ್ರವೇಶ ಆಗಿದ್ದು ಮಂಡಲ ಪಂಚಾಯತ್ ಇಂದ ಇವತ್ತುವರೆಗೂ ಕೂಡ ಗ್ರಾಮ ಪಂಚಾಯತ್, ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ ಇವತ್ತು ನಮ್ಮ ಮನೆಯಲ್ಲಿ ಬೇಡ, ಅದು ನಮ್ಮೂರಲ್ಲಿ ಅದು ಉಳ್ಕೊಂಡೆ ಬರ್ತಾ ಇದೆ. ಅದ್ರ ಜೊತೆಗೆ 2 ಸಾರಿ MLA ಕೂಡ ಮಾಡಿಬಿಟ್ರು. ನಾನು ಮೊದಲನೇ ಬಾರಿ MLA ಆದಾಗ ಕೌಂಟಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕಡೆ ಹೋಗಿ ಮನೆಗೆ ಹೋಗ್ತೀನಿ. ನಾನು ಮನೆಯಲ್ಲಿ ಮನೆ ಒಳಗೆ ಕರ್ಸ್ಕೊತಾರೆ, ಮನೆ ಒಳಗಡೆ ಹೋಗಿ ದೇವ್ರ ಮನೆ ಹತ್ರ ನಮಸ್ಕಾರ ಹಾಕಿ ನಾನು ಹೋಗಿದ್ದೆ. ಎಲ್ಲಿ ಗೊತ್ತಾ? ನಮ್ಮೂರಲ್ಲಿ ಇದ್ರಲ್ಲ ಬೋಡೆಪ್ಪ ಎಸ್ಸಿಲ್ ಪೈಕಿ ರಂಗಪ್ಪ, ಬೋಡೆಪ್ಪ ಸತ್ತೋಗ್ಬಿಟ್ಟವನೆ, ರಂಗಪ್ಪ ಸತ್ತೋಗ್ಬಿಟ್ಟವನೆ, ಕಿಟ್ಟಪ್ಪ ಸತ್ತೋಗ್ಬಿಟ್ಟವನೆ, ಆಮೇಲೆ ಮಂಡು ಬೈಸಪ್ಪನ ಸತ್ತೋಗ್ಬಿಟ್ಟವನೆ, ಆಚಾರ್ ಸೀತಾರಾಮಪ್ಪ ಸತ್ತೋಗವನೆ. ಉಳಿದಿದ್ದು ಒಬ್ಬರು ನಾಯಕರ ಪೈಕಿ ಕಾಲುಗಳ ನಾಗಣ್ಣ. ನಾನು ತುರು ಹೊಟ್ಟೆ ಕಾಲುಗಳ ನಾಗಣ್ಣ ಮನೆಗೆ ನಾನು ಎಲ್ಲೂ ಹೋಗ್ತಾ ಇದ್ದೀನಿ ಅಂತ ಮನೇಲಿ ಯಾರಿಗೂ ಹೇಳಿಲ್ಲ. ಎಲೆಕ್ಷನ್ ಕೌಂಟಿ ಮುಗಿಸೋ ಬರ್ತೀನಿ, ಎಲ್ಲೂ ಹೋಗ್ತಾವನೆ ಅಂತೇಳಿ ನಾನು ಹಿಂದೆ ಇದ್ದವರೆಲ್ಲ ಬಂದಿದ್ದವರೆಲ್ಲ ಹಿಂದೆ ಬರ್ತಾರೆ. ನಾನು ಎಲ್ಲಿಗೂ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ತುರು ಹೋಗಿದ್ದು ಎಲ್ಲಿ ಗೊತ್ತಾ? ಕಾಲುಗಳ ನಾಗಣ್ಣ ಮನೆಗೆ. ಹೋಗೋಷ್ಟು ಮನೇಲಿ ಕೂತ್ಕೊಂಡಿದ್ದ, ನೇರವಾಗಿ ನಾನು ಬಿದ್ದಿದ್ದೆ ಯಾರಿಗಂತೆ ಕಾಲುಗಳ ನಾಗಣ್ಣಕ್ಕೆ ಬಿದ್ದೆ. ಕಾಲಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದನು. ನಮ್ಮಮ್ಮ ಅಪ್ಪ ಇಲ್ಲ, ನಮ್ಮ ತಂದೆ ತಾಯಿ ತೀರೋಗ್ಬಿಟ್ಟಿದ್ರು. ನಮ್ಮಮ್ಮ ನಮ್ಮಪ್ಪ ರಾಜಕೀಯವಾಗಿ ನನ್ನ ಮಗನ ಬೆಳಿಬೇಕು ಅಂತ ಇದ್ರು. ನಮ್ಮಮ್ಮ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ಗೆ ಸತ್ತೋಗ್ಬಿಟ್ರು. ಆಮೇಲೆ ನಮ್ಮಪ್ಪ MLA ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ. ಮಾಡ್ತಾ ಇರೋ ಟೈಮಲ್ಲೇ ನಮ್ಮಪ್ಪ ಕೂಡ ತೀರ್ಕೊಂಡ್ರು. ಒಂದು ನೆನಪಾಡ್ತೀನಿ, ನಮ್ಮಪ್ಪ ಒಂದು ಮಾತಾಡೋರು, ಏನೇ ಆಗ್ಲಿ ವಾಪಸ್ ಬರ್ಬೇಡೋ ಅನ್ನೋರು. ಅವಾಗ ನಾನು ಆಯ್ತು ಬಿಡಪ್ಪ ಅಂತ ಹೇಳ್ತಾ ಇದ್ದೆ. ಒಂದು ನೆನಪು ಮಾಡ್ಕೋಬೇಕಾಗ್ತದೆ. ನಾನು ನಮ್ಮಪ್ಪ ಮನ್ಸಿಗೆ ಬಂದ ಕೆಳಗೆ ಬಿದ್ದೋಗ್ಬಿಡ್ತಾನೆ, ಬಿದ್ದೋಗಿ ಕಾಲ್ ಮುರ್ಕೊಂಡ್ಬಿಡ್ತಾನೆ. ನಾನು ಬೆಂಗಳೂರಲ್ಲಿ ಇರ್ತೀನಿ, ಬೆಂಗಳೂರು ನನ್ನ ತಮ್ಮ ಫೋನ್ ಮಾಡ್ತಾನೆ, ಅಪ್ಪ ಈ ತರ ಕಾಲ್ ಮುರ್ಕೊಂಡ್ಬಿಡ್ತಾನೆ ಅಂತ. ನಾನು ನೇರವಾಗಿ ಕೋಲಾರ ಹಾಸ್ಪಿಟ್ಲಿಗೆ ಹೋಗ್ತೇನೆ. ಕೋಲಾರ ಹಾಸ್ಪಿಟ್ಲಿಗೆ ಹೋಗ್ತೀನಿ. ನಮ್ಮ ಅಪ್ಪನ ಕೇಳ್ತೀನಿ, ಏನಪ್ಪ ಹಿಂಗ್ ಮಾಡ್ಕೊಂಡ್ಬಿಟ್ಟೆ ನೀನು ಅಂತ. ನಾನೇನ್ ಮಾಡ್ಲಪ್ಪ, ಬಿದ್ದೋಗ್ಬಿಟ್ಟು ಕಾಮ್ಬಿಟ್ಟು, ಏನ್ ದಿಗಿದಿರ್ಬೇಡಪ್ಪ ನೀನ್ ಧೈರ್ಯವಾಗಿರೋ ಅಂತಾನೆ. ಸರಿ ಆಯ್ತು ಅಂದ್ಬಿಟ್ಟು ನಾನೇನ್ ಮಾಡ್ತೀನಿ, ಒಂದು ಸೈಡ್ ಬರ್ತೀನಿ. ನೋಡಿ ನಮ್ಮ ಡ್ರೈವರ್ ಅಲ್ಲಿ ನಿಂತ್ಕೊಂಡವನು ರವಿ. ನಾನು ಸೈಡ್ ಬಂದ್ರೆ ಆ ನೋವಲ್ಲಿ ನಮ್ಮಪ್ಪ ಒಂದು ಮಾತು ಕೇಳ್ತಾನೆ, ಏನು ಎಲೆಕ್ಷನ್ ಏನ್ ಮಾಡ್ಕೊಂಡಿದ್ರು ಅಂತ. ನಮ್ಮ ಡ್ರೈವರ್ ರವಿ ನಮ್ಮ ಅಪ್ಪನ ತುಂಬಾ ಜೋಕ್ ಮಾಡ್ತಾ ಇದ್ದ. ದುಡ್ಡು ಬೇಡನಪ್ಪ, ನೀನ್ ಯಾವಾಗೂ MLA ಆಗ್ಬೇಕು, ನಿನ್ ಮಗನಂತೆ ದುಡ್ಡು ಬೇಡ ಅಂದ್ರೆ ನಮ್ಮಪ್ಪ ಒಂದ್ ಮಾತು ಹೇಳ್ತಾನೆ, ತೆಂಗುತ್ತೋ ಪಾರಾಕ್ ಹೋದಳಲೇ ಅಂತಾನೆ. ಆ ನೋವಲ್ಲಿ ಆ ತೆಂಗುತ್ತೋ ಪಾರಾಕ್ ಒಲೆ ಅಂತ ಹೇಳ್ತಾನೆ. ನಾನು ಯಾಕೆ ಹೇಳಿದೆ ಇದಂದ್ರೆ, ನಾನು ಕೌಂಟೆ ಮುಗಿಸ್ಕೊಂಡು ಮನೆಗೆ ಹೋದಾಗ ನನಗೆ ಆಶೀರ್ವಾದ ಮಾಡಿದವ್ರ ಪೈಕಿ ಉಳ್ಕೊಂಡವ್ರು ಯಾರು ಅಂದ್ರೆ, ರಾಜಕೀಯವಾಗಿ ನನಗೆ ಇದನ್ನ ಕಾಣದೇ ಇರುವಂತ ಸಂದರ್ಭದಲ್ಲಿ ನನ್ನ ಹೆಸರು ಪ್ರಸ್ತಾಪ ಮಾಡ್ತಾ ಇದ್ರು. ಎಲ್ಲಾದ್ರೂ ಕಳ್ಕೊಂಡ್ಬಿಟ್ಟಾಗ ಕಾಲಿಗೆ ನಾಗಣ್ಣ ಒಬ್ಬರಿತ್ತು ಅನ್ನೋದಕ್ಕೆ ನಾನು ಇದನ್ನ ನೆನಪು ಮಾಡಿದೆ. ನೇರವಾಗಿ ಕಾಲಿಗೆ ನಾಗಣ್ಣಕ್ಕೆ ಕಾಲಿಗೆ ನಮಸ್ಕಾರ ಹಾಕ್ಬಿಟ್ಟು ಬಂದೆ. ಬಂದಾದ್ಮೇಲೆ ನನ್ನ ತಾಲೂಕಿನ ಜನತೆ ಏನ್ ನಂಬಿಕೆ ಇಟ್ಕೊಂಡಿದ್ರು ಆ ನಂಬಿಕೆಯನ್ನು ಉಳಿಸ್ಕೊಡೋದಕ್ಕಾಗಿ ತುಂಬಾ ಪ್ರಯತ್ನಗಳು ಪಟ್ಟೆ. ನೀವು MLA ಮಾಡಿದ್ಮೇಲೆ ನನಗೆ ಸಿಕ್ಕಂತ ಅವಕಾಶ, ಮೈತ್ರಿ ಸರ್ಕಾರ ಬರೀ 1.25 ವರ್ಷದಲ್ಲಿ ನಾನು ಏನು ಮಾಡಬಹುದು. ನನ್ನ ತಾಲೂಕಲ್ಲಿ ಹುಟ್ಟಿ ನನ್ನ ತಾಲೂಕಿನ ಜನತೆ ನನ್ನನ್ನ ಕೆಲಸದಿಂದ ಬೆಳೆಸಿ ಅವ್ರ ನಂಬಿಕೆಯನ್ನು ಉಳಿಸ್ಕೋಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ. ಆದ್ರೆ 1.25 ವರ್ಷದಲ್ಲಿ ಸರ್ಕಾರ ಬಿದ್ದೋಯ್ತು. ಅವಾಗೂ ಕೂಡ ಸುಮಾರು ಜನ MLAಗಳು ಬಿಜೆಪಿಗೆ ದುಡ್ಡು ಮತ್ತೆ ಮಂತ್ರಿ ಮಾರಾಟ ಆಗ್ತಾರೆ. ಆದ್ರೆ ನಿಮ್ಮ ನಂಜೇಗೌಡ ಈ ತಾಲೂಕು ಸ್ವಾಭಿಮಾನವನ್ನ ನಾನು ಮಾರಾಟಕ್ಕೆ ಇರ್ಲಿಲ್ಲ. ನನ್ನ ತಾಲೂಕಿನ ನನ್ನ ತಾಲೂಕಿನ ಜನತೆ ನನ್ನನ್ನು ಕೆಲಸದಿಂದ ಬೆಳೆಸಿದ್ದಾರೆ. ನಾನು MLA ಆಗಿದ್ದೀನಿ. ನಾನು ದುಡ್ಡು ಮತ್ತೆ ಮಂತ್ರಿಗೆ ಆಸೆ ಪಟ್ಟು ನನ್ನ ತಾಲೂಕಿನ ಜನತೆಯ ಆಶೀರ್ವಾದವನ್ನ ಮಾರಾಟ ಮಾಡಬಾರ್ದು ಅಂತೇಳಿ ಯಾವುದೇ ಆಸೆ ಅಂಶಗಳಿಗೆ ನಾನು ಒಳಗೆ ಆಗ್ಲಿಲ್ಲ. ನಾನು ಹೇಳಿದೆ, ನಾನು ಹಣೆ ಬರಿದ್ರೆ ನನ್ನ ತಾಲೂಕಿನ ಜನತೆ ಅವಕಾಶ ಮಾಡಿಕೊಡ್ತಾರೆ, ಆದ್ರೆ ನಾನು ಆಸೆ ಪಟ್ಟು ಮಂತ್ರಿ ದುಡ್ಡಿಗೆ ಬರೋದಿಲ್ಲ ಅಂತೇಳಿ ನಾನು ಹೇಳಿ ಉಳ್ಕೊಂಡೆ. ಆಯ್ತು, ಸರ್ಕಾರ ಬದಲಾವಣೆ ಆದ್ಮೇಲೆ ನನಗೆ ಕೊಟ್ಟಂತ ಕಷ್ಟಗಳು, ತೊಂದರೆಗಳು, ತಾಲೂಕಿನಲ್ಲೇ ಡೆವಲಪ್ಮೆಂಟ್ಸ್ ಒಂದು ಅವಕಾಶ ಮಾಡಿಕೊಳ್ಳಿಲ್ಲ. ಎಲ್ಲಾದ್ರೂ ಒಂದು ರಸ್ತೆ ಗುಳಿ ಬಿದ್ರೆ ನಾನು ಕಾಂಗ್ರೆಸ್ನ ಶಾಸಕ ಅಂತೇಳಿ ನನಗೆ ಆ ಗುಳಿ ಮುಚ್ಚೋದು ಬಿಡಲಿಲ್ಲ.
ಇವ್ರಿಗೆ ಕೆಟ್ಟ ಹೆಸರು ಬರ್ಲಿ, ಜನ ಇವ್ರ ಮೇಲೆ ಬೀಳ್ಲಿ, ನೆಕ್ಸ್ಟ್ ಎಲೆಕ್ಷನ್ ಸೋಲ್ಬೇಕು ಅಂತೇಳಿ ಈ ಬಿಜೆಪಿ ಆಡಳಿತ ನಡೆಸ್ತಾ ಇದ್ದಂತ ಜಿಲ್ಲಾ ನಾಯಕರಿಗಾಗಿರ್ಬೋದು, ರಾಜ್ಯದ ಸರ್ಕಾರ ಬಿಜೆಪಿ ಸರ್ಕಾರ ಆಗಿರ್ಬೋದು ಸಹಕಾರ ಕೊಡ್ಲಿಲ್ಲ. ಕೊಡದೇ ಇದ್ರು ಪರವಾಗಿಲ್ಲ, ನನ್ನ ತಾಲೂಕಿನ ಜನತೆ ನಂಬಿಕೆ ಇಟ್ಟಿದ್ರಲ್ಲ, ಹೋದ ನಂಬಿಕೆ ನಮ್ಮ ನಂಜೇಗೌಡರನ್ನ MLA ಮಾಡ್ಕೊಂಡ್ರೆ ತಾಲೂಕಿನ ಡೆವಲಪ್ಮೆಂಟ್ ಒಂದ್ ಕಡೆ ಆದ್ರೆ ಪ್ರತಿ ದಿವಸ ನಮ್ ಕೈಗೆ ಸಿಗ್ತಾನೆ, ಪ್ರತಿದಿನ ಸಾಮಾನ್ಯ ಜನ ಬಡವರ ಕೈಗೆ ಸಿಗ್ತಾನೆ ಅನ್ನೋ ನಂಬಿಕೆಯನ್ನು ಇಟ್ಕೊಂಡಿದ್ರೆ ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ರೆ ಪ್ರತಿ ದಿನ ಒಬ್ಬ ಸಾಮಾನ್ಯ ಬಡವ ಎದ್ದು ಬಂದ್ರೆ ಅವ್ರ ಕೈಗೆ ಸಿಕ್ಕಂತಹದ್ದು, ಅವ್ರ ಕಷ್ಟ ಸುಖ ಭಾಗ್ಯ ಆಗುವಂತಹದ್ದು, ಅದನ್ನ ನಾನು ಉಳಿಸ್ಕೊಂಡಿದ್ದೆ. ನಾನು ಅದರಿಂದ ನನಗೆ ಅವಕಾಶ ಕೊಟ್ರು. ಬೇಡಪ್ಪ, ನಾವು MLA ಮಾಡಿಕೊಂಡು ಸಾಮಾನ್ಯ ಬಡವ MLA ನೋಡ್ಬೇಕಂದ್ರೆ ನೋಡಿದ್ದೀವಿ, ಆದ್ರೆ MLA ನೋಡ್ಬೇಕು ಅಂತಿದ್ರೆ 15 ವರ್ಷ ಸಾಮಾನ್ಯ ಜನ ಬಡವರು ಆಗ್ಲಿಲ್ಲ. ನಂಜೇಗೌಡರು ಮಾಡ್ಕೊಂಡ್ಮೇಲೆ ನೇರವಾಗಿ ಅವ್ರ ಮನೆಗೆ ಹೋದ್ರು ಸಿಕ್ಕಿ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾರೆ. ಈ ಸಾರಿ ಏನಾದ್ರು ಯಾಮಾರಿದ್ರೆ ಮತ್ತೆ ನಾ ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ, ಯಾಮಾರೋದು ಬೇಡ ಅಂತೇಳಿ ಎಷ್ಟೇ ಜನ ಯಾಮಾರಿಸೋದು ಬಂದ್ರು ಕೂಡ ಒಂದಲ್ಲ ಒಂದ್ ರೀತಿ ಯಾಮಾರಿಸಿದ್ರು ಕೂಡ ಕಷ್ಟದಲ್ಲಿ ನನ್ನನ್ನ ಗಡ್ಡೆ ಹಾಕ್ಬಿಟ್ರಿ, ನಿಮ್ಮ ನಂಜೇಗೌಡ ಉಳಿಸ್ಕೊಂಡಿದ್ದು ಅವಕಾಶ ನನ್ನ ತಾಲೂಕಿನ ಜನತೆ ಇಟ್ಟಿದ್ರಲ್ಲ ನಮ್ಮ ನಂಜೇಗೌಡ ಅಂತೇಳಿ ಆ ನಂಬಿಕೆ ಉಳಿಸ್ಕೊಂಡಂತ ಅವಕಾಶ ಈಗ ಸಿಕ್ಕಿದೆ. ಈ ಅವಕಾಶದಲ್ಲೇ ಈ ಸರ್ಕಾರದಲ್ಲಿ ನಮ್ಮ ಅದೃಷ್ಟ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಸರ್ಕಾರದಲ್ಲಿ ನಿಮ್ಮ ನಂಜೇಗೌಡ ಉಳ್ಕೊಂಡಿದ್ರಿಂದ ಇವತ್ತು ಮಾಲೂರು ತಾಲೂಕಿನ ಡೆವಲಪ್ಮೆಂಟ್ಸ್ಗೆ ಸುಮಾರು 2200 ಕೋಟಿಯನ್ನ ಮಂಜೂರು ಮಾಡಿಸ್ಕೊಂಡು ಇವತ್ತು ಎಲ್ಲ ಕೆಲಸಗಳನ್ನ ಪ್ರಾರಂಭ ಮಾಡಕ್ಕೆ ಶುರು ಮಾಡ್ತಾರಂತ ಸರ್ಕಾರದಲ್ಲಿ ನಿಮ್ಮ ನಂಜೇಗೌಡ ಉಳ್ಕೊಂಡಿದ್ದಕ್ಕಾಗಿ. ಏನ್ 2200 ಕೋಟಿ ಸುಮಾರು ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಕೇಳ್ತಾ ಇದ್ರಿ. ಮಾಲೂರು ಟೌನ್ ನಲ್ಲಿ 3.5 ಕಿಲೋಮೀಟರ್ ಫ್ಲೈಓವರ್ ಮಾಡೋದಾಗಿರ್ಬೋದು, ಮತ್ತೆ ನರಸಾಪುರದಿಂದ ತಮಿಳುನಾಡು ಗಡಿವರೆಗೂ, ಮತ್ತೆ ಮಾಲೂರಿಂದ ಹೊಸಕೋಟೆವರೆಗೂ 4 ಲೈನ್ ಮಾಡೋದಿರ್ಬೋದು, ಬಸ್ ಸ್ಟ್ಯಾಂಡ್ ಅನ್ನ ಮಾಡೋದಿರ್ಬೋದು, ಮಾಲೂರು ಹಾಸ್ಪಿಟಲ್ ಹೊಸ ಹಾಸ್ಪಿಟಲ್ 45 ಕೋಟಿಯಲ್ಲಿ ಮಾಡೋದಿರ್ಬೋದು, ಸುಮಾರು 35-40 ಕೋಟಿಯಲ್ಲಿ ಮಾಲೂರು ಕೆರೆಯನ್ನು ಅಭಿವೃದ್ಧಿ ಪಡಿಸ್ತಾ ಇರೋದಾಗಿರ್ಬೋದು, ಮಾಸ್ತಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಟೇಕಲ್ ITI ಕಾಲೇಜ್ ಆಗಿರ್ಬೋದು, ಎಲ್ಲೆಲ್ಲಿ ಕೆಟ್ಟ ರಸ್ತೆ ಮಾಲೂರು ತಾಲೂಕಲ್ಲಿ ಎಲ್ಲ ಕೆಲಸಗಳನ್ನ ಪ್ರಾರಂಭ ಮಾಡುತ್ತಾಗಿರ್ಬೋದು. ನಾನು ಇವತ್ತು ಹುಟ್ಟಿದ ಹಬ್ಬದಲ್ಲಿ ನಾನು ಒಂದು ಮಾತು ಕೊಡ್ತಾ ಇದ್ದೇನೆ, 1 ವರ್ಷದಲ್ಲಿ ನಾನು ಏನೇನು ಹೇಳ್ತಾ ಇದ್ದೀನಿ ಇವೆಲ್ಲ ನಿಮ್ಮ ಕಣ್ಣು ಮುಂದೆ ಕಾಣಿಸ್ಬೇಕಾಗ್ತದೆ, ನೀವೇ ಮಾತಾಡಬೇಕಾಗ್ತದೆ. ಇವತ್ತು 2200 ಕೋಟಿ ಕಾರ್ಯಕ್ರಮಗಳು, ಇವತ್ತು ಉದಾಹರಣೆ 2200 ಕೋಟಿ ಕಾರ್ಯಕ್ರಮ ಜೊತೆಗೆ ಈಗ ತಾನೇ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ಕೊಂಡು ಇಲ್ಲಿ ಬಂದೆ ನಾನು. ಇಂದಿರಾ ಕ್ಯಾಂಟೀನ್ ಇವತ್ತೊಂದಲ್ಲ, ಅದು ಇಂದಿರಾ ಕ್ಯಾಂಟೀನ್ ಓದು ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದು ಸಿದ್ದರಾಮಣ್ಣವರು ಸಾಮಾನ್ಯ ಜನ ಬಡವರಿಗೆ ಕೊಟ್ಟಂತ ಕಾರ್ಯಕ್ರಮಗಳಲ್ಲಿ ಇಂದಿರಾ ಕ್ಯಾಂಟೀನ್ ಒಂದು ವಿಶೇಷವಾಗಿ ಸಾಮಾನ್ಯ ಜನ ಬಡವರು ಕೊಟ್ಟಂತ ಕಾರ್ಯಕ್ರಮ ಯಾವ್ದು ಆಗ ಮುಖ್ಯಮಂತ್ರಿ ಆಗಿದ್ದಾಗ. ಒಂದು ಸಾರಿ ನೆನಪು ಮಾಡ್ತೀನಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಬಡವ ಹಸಿದು ಹೊಟ್ಟೆಯಲ್ಲಿ ಇರಬಾರ್ದು, 3 ಹೊತ್ತು ಊಟ ಹೊಟ್ಟೆ ತುಂಬ ಮಾಡಬೇಕು ಅಂತೇಳಿ ಒಂದು ತಲೆಗೆ 7 kg ಅಕ್ಕಿಯನ್ನ ಕೊಟ್ಟಿದ್ದ ನೆನಪು ಮಾಡ್ರಿ, ನೀವು ಮಾಡ್ಕೊಂಡ್ರಿ. ನೀವು 7 kg ಅಕ್ಕಿನ ಕೊಟ್ಟಿದ್ದ ಅವತ್ತು. ಅದ್ರ ಜೊತೆಗೆ ಇಂದಿರಾ ಕ್ಯಾಂಟೀನ್ ಮಾಡಿದ ತಾಲೂಕ್ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ರಾಜಧಾನಿಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಮಾಡಿದ್ರೆ ಅಲ್ಲಿಂದ ತಾಲೂಕ್ ಕೇಂದ್ರಕ್ಕೆ ಸಾಮಾನ್ಯ ಜನ ಬಡವರು, ಕಾರ್ಮಿಕರು, ಸ್ಕೂಲ್ ಮಕ್ಕಳು ಮಾಲೂರು ಟೌನ್ ತಾಲೂಕ್ ಹೆಡ್ ಕ್ವಾರ್ಟರ್ ಬಂದಾಗ ಹೋಟ್ಲಕ್ಕೆ ಹೋದ್ರೆ 200-300 ರೂಪಾಯಿ ಬಿಲ್ ಬೇಕಾಗ್ತದೆ. ಇಂದಿರಾ ಕ್ಯಾಂಟೀನ್ ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ ಆ ಸಾಮಾನ್ಯ ಜನರಿಗೆ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದು ಹಾಗೆ ಈಗ ಮಾಡೋದಕ್ಕೆ ನನಗೆ ಅವಕಾಶ ಮಾಡ್ಕೊಡ್ಲಿಲ್ಲ. ಅವತರ ಪುರಸಭೆ ಆಡಳಿತ ನಮ್ಮ ಆಡಳಿತ ಇರ್ಲಿಲ್ಲ, ಸೈಡ್ ಕೊಡ್ಲಿಲ್ಲ, ಸರ್ಕಾರ ಸಹಕಾರ ಕೊಡ್ಲಿಲ್ಲ. ಅವತ್ತು ಮುಖ್ಯಮಂತ್ರಿಗಳಾಗಿದ್ದಾಗ ಇದ್ದಂತ ಶಾಸಕರು ಪ್ರಯತ್ನ ಮಾಡ್ಲಿಲ್ಲ. ಆದ್ರೆ ಇಂದಿರಾ ಕ್ಯಾಂಟೀನ್ ಕೋರ್ಟ್ ಬೆಟ್ಟಕ್ಕೆ ಹೋಗಿ ಕೋರ್ಟ್ ಅಲ್ಲಿ ಹಾಕಿ ನಿಲ್ಲಿಸಿದ್ರು. 2ನೇ ಅವಧಿ ಶಾಸಕ ಆದ್ಮೇಲೆ ನಿಮ್ಮೆಲ್ಲ ಆಶೀರ್ವಾದದಿಂದ ಆ ಕೋರ್ಟ್ ಅಲ್ಲಿ ಏನು ಇತ್ತು ಅದನ್ನ ಕ್ಲಿಯರ್ ಮಾಡಿಸಿ ಇವತ್ತು ಒಂದು ಹೈಟೆಕ್ ಇಂದಿರಾ ಕ್ಯಾಂಟೀನ್ ಕೂಡ ಇವತ್ತು ಉದ್ಘಾಟನೆ ಮಾಡಿಸಿದ್ವಿ ನಾವು. ಇನ್ನು ಮುಂದೆ ನಮ್ಮ ತಾಲೂಕಿನ ಯಾವುದೇ ಜನ ನೀವು ಮಾಲೂರಿಗೆ ಬಂದ್ರೆ ನೀವು ಓಟಕ್ಕೆ ಹೋಗಂಗಿಲ್ಲ, ನೇರವಾಗಿ ಇಂದಿರಾ ಕ್ಯಾಂಟೀನ್ ಹೋಗ್ಬಹುದು. ನೀವು ಅಂತ ಅವಕಾಶ ಕೂಡ ನಾನು ಹುಟ್ಟಿದ ಹಬ್ಬದಿನೇ ಉದ್ಘಾಟನೆ ಮಾಡಬೇಕು ಅಂತೇಳಿ ತಗೊಂಡಂತ ತೀರ್ಮಾನ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು ಮತ್ತು ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಕೊಟ್ಟಂತ ಅವಕಾಶ ಈಗ ಉದ್ಘಾಟನೆ ಕೂಡ ಮಾಡ್ಕೊಂಡು ಬಂದೆ ನಾನು. ಇಂಥ ಸುಮಾರು ಕಾರ್ಯಕ್ರಮದ ಜೊತೆಗೆ ವಿಶೇಷವಾಗಿ ಅತಿ ಹೆಚ್ಚಿನ ನಮ್ಮ ತಾಯಂದ್ರು ಮಹಿಳೆಯರಲ್ಲಿ ಇದ್ದೀನಿ. ನಿಮ್ಗೊಂದು ನೆನಪು ಮಾಡ್ತೇನೆ ನಾನು. ಏನು ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಆದಾಗ 7 kg ಕೊಟ್ರು, ಇಂದಿರಾ ಕ್ಯಾಂಟೀನ್ ಕೊಟ್ರು, ಮಹಿಳಾ ಸಂಘಗಳಿಗೆ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಕೊಟ್ರು, ರೈತರಿಗೆ 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನ ಕೊಟ್ರು,
ಎಷ್ಟು ಜನ ಮಹಿಳಾ ಸಂಘಗಳು 5 ಲಕ್ಷ ಬಡ್ಡಿಲಿದೆ ಸಾಲವನ್ನು ತಗೊಂಡ್ರಿ ಡಿಸಿಸಿ ಬ್ಯಾಂಕ್ ಸೊಸೈಟಿಗಳಲ್ಲಿ ಅವತ್ತು ಕೊಟ್ಟಂತ ಕಾರ್ಯಕ್ರಮ. ಇವತ್ತು ಕೂಡ ಅಷ್ಟೇ, 2ನೇ ಅವಧಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ್ಮೇಲೆ ಆ ಸರ್ಕಾರದಲ್ಲಿ ನೀವು ನಂಜೇಗೌಡರು ಉಳಿಸ್ಕೊಂಡ್ಮೇಲೆ ಇವತ್ತೇನು 2200 ಕೋಟಿ ಜೊತೆಗೆ ವಿಶೇಷವಾಗಿ ಹೆಚ್ಚು ತಾಯಿಂದ್ರಿಗೆ ನೀವು ನಿಮ್ಗೆ 5 ಗ್ಯಾರಂಟಿಗಳೇ ಕೊಟ್ಟಿದ್ದು ನೆನಪು ಮಾಡ್ಬೇಕು ನಾವು. 5 ಗ್ಯಾರಂಟಿಗಳು ಶಕ್ತಿ ಕಾರ್ಯಕ್ರಮ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವನಿಧಿ, ಈ 5 ಕಾರ್ಯಕ್ರಮ 1 ವರ್ಷಕ್ಕೆ 60,000 ಕೋಟಿ ಬೇಕಾಗ್ತದೆ. 5 ಕಾರ್ಯಕ್ರಮಕ್ಕೆ ನೀವೇನು 5 ಕೆಜಿ ಇಳಿಸಿದ್ರಿ, ನಾನು 10 ಕೆಜಿ ಅಕ್ಕಿಯನ್ನು ಬಡವರಿಗೆ ಕೊಡ್ತೇನೆ ಅಂತ ಅವತ್ತು ಘೋಷಣೆ ಮಾಡ್ತಾರೆ. ಅವತ್ತು ಅದೇ ಪ್ರಕಾರ ಇವತ್ತು 10 ಕೆಜಿ ಅಕ್ಕಿ 5 ಕೆಜಿ ಅಕ್ಕಿ ಬರ್ತಾ ಇತ್ತು. ನಿಮ್ಮ ನೇರವಾಗಿ ನಿಮ್ಮ ಅಕೌಂಟ್ ದುಡ್ಡು ಜನ ಬಡವರು, ಶ್ರೀಮಂತರಲ್ಲ. ಶ್ರೀಮಂತರಿಗೆ 5 ಗ್ಯಾರಂಟಿ ಬೇಕಾಗಿಲ್ಲ. ಹಿಂದೂ ಮುಸ್ಲಿಂ ಕೋಮುವಾದಿ ಸೃಷ್ಟಿ ಮಾಡಂತಹದ್ದು. ಅದೇ ಕಾಂಗ್ರೆಸ್ ಪಾರ್ಟಿ ಹಂಗಲ್ಲ. ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದು ದೇಶಕ್ಕೆ, ಎಲ್ಲ ಜಾತಿ ಧರ್ಮಗಳನ್ನು ಒಟ್ಟಿಗೆ ಜೊತೆಲಿ ಇಟ್ಕೊಂಡು ಸ್ವಾತಂತ್ರ್ಯ ತಂದ ಮೇಲೆ ಸಾಮಾನ್ಯ ಜನ ಬಡವರನ್ನ ರೈತರನ್ನ ಒಟ್ಟಿಗೆ ತಗೊಂಡು ಈ ದೇಶವನ್ನ ಕಟ್ಟಿರೋದು ಒಂದು ಸಾರಿ ನೆನಪು ಮಾಡಿಕೊಂಡ್ರು. ನಾವು ಆ ಇತಿಹಾಸದಲ್ಲಿ ಹೋಗ್ಬೇಕು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಸಂವಿಧಾನದಲ್ಲಿ ಹೋಗ್ಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ವಿರುದ್ಧ ಮಾತಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಸಂವಿಧಾನ ವಿರುದ್ಧವಾಗಿ ಮಾತಾಡಿ ಕೆಲಸ ಮಾಡಕ್ ಹೋಗ್ತಾರೆ. ನಾವ್ ಯಾರು ಒಪ್ಪಕ್ಕಾಗೋದಿಲ್ಲ. ಸಾಮಾನ್ಯ ಜನ ಬಡವರು, ತಾಯಂದಿರು, ರೈತರು, ಕಾರ್ಮಿಕರು, ಯುವಕರು, ಆ ಜೊತೆಗೆ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಹೋಗ್ಬೇಕಾಗ್ತದೆ.